Children, welcome to Mahara Samaja online class. Wish you happy new year. Yes, in today's subject, maths and second semester. In previous class, we are already learned about in numbers, fundamental operation of addition, subtraction, multiplication, and division. Today we are a new concept to mental mass. The mental means that is a mind mass. ಯಾರು ಕೇಳಿದಾಗ ಕ್ವಶನ್ ಕೇಳಿದಾಗ 2 + 5 ಅಂದಾಗ ಇಮಿಡಿಯೇಟ್ಲಿ ಹೇಳ್ಬಿಡ್ಬೇಕು 2 + 5 7 15 - 5 15 - 5 10 6 3s are 18 24 divided by 4 quotient is 6 ಅದೇ ಹೇಳಿದ ತಕ್ಷಣ ಬಾಯಿ ಹೇಳ್ತಾ ಇರಬೇಕು ಅದೇ we are using for to mind mass ಅಂತ understood children yes all of you open your textbook page unit 7 mental mass ಇಲ್ಲಿ ಫಸ್ಟ್ ಬರೋದು ಏನು ಅಂದ್ರೆ ಆಡ್ ಮೆಂಟಲ್ ಅಂತಿದೆ ಆಡ್ ಮೆಂಟಲಿ ಅಂತಿದೆ ಈಗ ಫಸ್ಟ್ ಒಂದು ಪ್ರಾಬ್ಲಮ್ ಕೊಡ್ತೀವಿ ಈಗ 72 ಪ್ಲಸ್ 28 ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೇಳ್ತೀವಿ ಇದನ್ನ ಯಾವ ರೀತಿ ಮಾಡೋದು 72 ಪ್ಲಸ್ 28 ಅನ್ನು ಮೈಂಡಲ್ಲಿ ಮಾಡಬೇಕು ಅಂತಲ್ಲ ನೋಡಿ ಇದನ್ನ ಈ ತರ ಸಾಲ್ವ್ ಮಾಡ್ಕೋಬೇಕು ಈಗ 28 ಅನ್ನು ನಾನು 20 ಪ್ಲಸ್ 8 ಅಂತ ಬರ್ಕೋತೀನಿ ಈ 28 ಅನ್ನ 20 ಪ್ಲಸ್ 8 ಅಂತ ಬರ್ಕೋಬೇಕು ಅರ್ಥಾಯ್ತಾ ಆಮೇಲೆ ಏನು ಮಾಡಬೇಕು 72 ಪ್ಲಸ್ ಆಫ್ 20 ಈಸ್ ಈಕ್ವಲ್ ಟು 92 92 ಗೆ ಪ್ಲಸ್ 8 ಆಡ್ ಮಾಡಿದ್ರೆ 100 ಈ 28 ಅನ್ನ ನಾವೇನ್ ಮಾಡಬೇಕು 20 ಪ್ಲಸ್ 8 ಅಂತ ಮಾಡ್ಕೋಬೇಕು ಅಥವಾ 20 and 8 ಅಂತ ಮಾಡ್ಕೋಬೇಕು ಆವಾಗ ಏನಾಗುತ್ತೆ 72 ಗೆ 20 ಆಡ್ ಮಾಡಿದ್ರೆ 72 ಗೆ 20 ಆಡ್ ಮಾಡಿದ್ರೆ 92 92 ಗೆ 8 ಆಡ್ ಮಾಡಿದ್ರೆ 100 ಅಂಡರ್ಸ್ಟ್ಯಾಂಡ್ ಇಲ್ಲಿ 100 ಅಂತ ಬರೀಬೇಕು ನೋಡಿ ಎಷ್ಟು ಈಸಿ ಆಗಿದೆ ಈಗ ಇಲ್ಲಿ ನಾವು ಕ್ಯಾರಿಂಗ್ ಇಲ್ಲ ಏನೂ ಇಲ್ಲ ಇಲ್ಲಿ ಇದು ನೋಡಿ ಇನ್ನೊಂದು ಎಕ್ಸಾಂಪಲ್ ನೋಡಿ ತೋರಿಸ್ತೀನಿ ನೋಡಿ ಈಗ 25 plus 76 is equal to dash ಅಂತ ಕೊಟ್ಟಿದೆ ಈಗ ಇಲ್ಲಿ 76 ಅನ್ನು ಯಾವ ತರ ಬರೀತೀನಿ ಅಂದ್ರೆ 76 ಅನ್ನ ನಾನು 70 plus 6 ಅಂತ ಬರ್ಕೋತೀನಿ ಅವಾಗ ಏನಾಯ್ತು 25 ಗೆ 70 ಆಡ್ ಮಾಡಿದ್ರೆ 95 ಬಂತು ಹೇಳಬೇಕು 25 plus 70 95 95 ಗೆ 6 ನ ಆಡ್ ಮಾಡಿ 6 ಆಡ್ ಮಾಡಿದ್ರೆ 101 ಅಂದ್ರೆ ಇಲ್ಲಿ ಓರಲಾಗಿ ಹೇಳಬೇಕು ನೀವು ಈಗ ಅಕಸ್ಮಾತ್ 25 plus 76 ಅಂತ ಹೇಳಿದಾಗ ತಕ್ಷಣ ಆನ್ಸರ್ ಬರಲ್ಲ ನಮಗೆ ಅವಾಗ ಏನು ಮಾಡಬೇಕು ಈ 76 ಅನ್ನ 70 plus 6 ಅಂತ ಮಾಡ್ಕೋಬೇಕು 70 plus 6 ಅಂತ ಮಾಡ್ಕೊಂಡಾಗ 70 ಅವಾಗ ಏನಾಗುತ್ತೆ ಅಂದ್ರೆ 25 plus 70 95 95 plus 6 101 ಅಂತ ಬರುತ್ತೆ ಇನ್ನೊಂದು ನೋಡಿ 59 ಪ್ಲಸ್ 15 ಅಂತ ಕೊಟ್ಟೆ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೊಟ್ಟೆ ಈ ತರ ಕೊಟ್ಟಾಗ ಏನ್ ಮಾಡಬೇಕು ಅಂದ್ರೆ 59 ಗೆ ಈ 59 ಮಾಡ್ತೀನಿ ನಾನು 10 ಪ್ಲಸ್ 5 ಅಂತ ಬರ್ಕೋತೀವಿ 10 ಪ್ಲಸ್ 5 ಅಂತ ಬರ್ಕೋತೀವಿ ಈಗ ನಾವು ಏನ್ ಮಾಡ್ತೀವಿ 59 ಗೆ 10 ಆಡ್ ಮಾಡಿ 69 ಬಂತು 69 ಗೆ 5 ಆಡ್ ಮಾಡಿ ನೋಡೋಣ ಎಷ್ಟು ಬಂತು 74 ಇಲ್ಲಿ ಆನ್ಸರ್ ಏನು ಬಂತು 74 ಆಡ್ ಮಂಟೇಲಿ ಸೆಕೆಂಡ್ ಮೇನ್ ಅಲ್ಲಿ ಇದೆ
ಈ ತರ ಕ್ವಶನ್ ಕೊಟ್ಟರು 43 ಪ್ಲಸ್ 29 ಅಂತ ಕೊಟ್ಟರು. ಈ 29 ನಾನು ಯಾವ ತರ ಬರಿತೀನಿ ಅಂದ್ರೆ ಲಿಸನ್ ಹಿಯರ್ 29 ಯಾವ ತರ ಬರಿತೀನಿ ಅಂದ್ರೆ 30 ಮೈನಸ್ 1 ಅಂತ ಬರಿತೀನಿ. 30 ಅಲ್ಲಿ 1 ಹೋದ್ರೆ ಎಷ್ಟು 29 ಅರ್ಥಾಯ್ತಾ ಮಕ್ಕಳ. ಈಗ 43 ಪ್ಲಸ್ 30 ಎಷ್ಟು ಬಂತು 73. 73 ಗೆ 1 ಸಬ್ಟ್ರಾಕ್ಟ್ ಮಾಡಿ 73 ಅಲ್ಲಿ 1 ಅಂದ್ರೆ ಎಷ್ಟು 72 ನೋಡಿ 72 ನೋಡಿ. ಈಗ ಚೆಕ್ ಮಾಡ್ಕೋಬಹುದು 9 ಪ್ಲಸ್ 3 12 1 ಕ್ಯಾರಿ 4 ಪ್ಲಸ್ 2 6 ಪ್ಲಸ್ 1 7 ಅರ್ಥಾಯ್ತಾ. ಈ ತರ ನೋಡಿ 29 ಅನ್ನ 30 ಮೈನಸ್ 1 ಅಂತ ಬರ್ಕೋಬೇಕು. 30 ಅಲ್ಲಿ 1 ಹೋದ್ರೆ 29 ಅರ್ಥಾಯ್ತಾ ಮಕ್ಕಳ. ಹಾಗೇನೆ 43 ಪ್ಲಸ್ 30 73 73 ಅಲ್ಲಿ 1 ಹೋದ್ರೆ ಎಷ್ಟು 72 ನೋಡಿ. ಇದೇ ಚಿತ್ರ ಮಾಡಿ ನೋಡೋಣ 56 ಪ್ಲಸ್ 28 ಅಂತ ಇದೆ. ಈ 28 ನಾನು ಯಾವ ತರ ಬರ್ಕೋಬಹುದು ಹೇಳಿ ಮಕ್ಕಳ. 28 ಯಾವ ತರ ಬರ್ಕೋಬಹುದು ನಾನು ಹೇಳಿ ಕಮಾಂಡ್ ಟೆಲ್ ಮೀ. 30 ಮೈನಸ್ 2 ಅಂತ ಬರ್ಕೋಬಹುದು. 30 ಮೈನಸ್ 2 ಅಂತ ಬರ್ಕೋಬಹುದು. ಅವಾಗ ಏನಾಯ್ತು ಅಂದ್ರೆ 30 ಅಲ್ಲಿ 2 ಅಂದ್ರೆ ಎಷ್ಟು 28 ಓಕೆನಾ. ಅವಾಗ ನೋಡಿ 56 ಪ್ಲಸ್ 30 ಎಷ್ಟು ಬಂತ ಮಕ್ಕಳ 86. 86 ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿ 82 ನಾ 84. 56 ಅಲ್ಲಿ 56 ಪ್ಲಸ್ 30 86. 86 ಅಲ್ಲಿ 2 ಅಂದ್ರೆ ಎಷ್ಟು 84. ಆನ್ಸರ್ ಏನು 84. ನೀವು ವೆರಿಫೈ ಮಾಡ್ಕೋಬಹುದು. ಇದನ್ನ ನೋಡಿ 48 ಪ್ಲಸ್ 25 is equal to dash. ನೋಡಿ ಈಗ 25 ಯಾವ ತರ ಬರೀಬಹುದು ಅಂದ್ರೆ 30 ಮೈನಸ್ 5 ಅಂತ ಬರ್ಕೋಬಹುದು. 25 ಅನ್ನ ಯಾವ ತರ ಬರೀಬಹುದು ಅಂದ್ರೆ 30 ಮೈನಸ್ 5 ಅಂತ ಬರ್ಕೋಬಹುದು. 30 ಮೈನಸ್ 5 25. ಈಗ 48 ಪ್ಲಸ್ 30 ಆಡ್ ಮಾಡಿ 78. 78 ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿ 78 77 76 75 74 73. ಮೈನಸ್ ಅಂದ್ರೆ ಬಿಫೋರ್ ಬಂದ್ಬಿಡಿ, ಪ್ಲಸ್ ಅಂದ್ರೆ ಆಫ್ಟರ್, ಮೈನಸ್ ಅಂದ್ರೆ ಬಿಫೋರ್ ನಂಬರ್ಸ್. 78 ಅಲ್ಲಿ 5 ಹೋದ್ರೆ 73. ಇಲ್ಲಿ ಆನ್ಸರ್ ಏನು 73. ನೆಕ್ಸ್ಟ್ ಮೈನ್ ಆಡ್ ಮೆಂಟಲಿ ಅಲ್ಲಿ ಈ ತರ ನೋಡಿ 30 ಪ್ಲಸ್ 50 ಪ್ಲಸ್ 70 ಇದೆ. ಈಗ ಇಲ್ಲಿ ಇದನ್ನ ಈಸಿ ವೇ ಮಾಡ್ಕೊಂಡು ಹೋಗಬೇಕು. ಯಾವ ತರ ಅಂತ ತೋರಿಸಿ ನೋಡಿ. 30 ಪ್ಲಸ್ 70 ಎಷ್ಟು ಬಂತು 30 ಪ್ಲಸ್ 70 100. 100 ರಿಮೈನಿಂಗ್ 50 ಆಡ್ ಮಾಡಿ 100 ಪ್ಲಸ್ 50 150. ಆನ್ಸರ್ ಈಸ್ 150. ನೋಡಿ 80 ಪ್ಲಸ್ 30 ಪ್ಲಸ್ 20 ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೊಟ್ಟಿದೆ. ಫಸ್ಟ್ ಏನ್ ಮಾಡಬೇಕು, ಯಾವ್ದು ಈಸಿ ವೇ ಇವೆರಡನ್ನ ಆಡ್ ಮಾಡಿ ಬಂದಿರೋ ಆನ್ಸರ್ ಏನು ಆಡ್ ಮಾಡಬೇಕು ಅಂದ್ರೆ 80 ಪ್ಲಸ್ 20. 80 ಪ್ಲಸ್ 20 ಎಷ್ಟು ಹೌ ಮಚ್ 100. 80 ಪ್ಲಸ್ 20 100. 100 ಪ್ಲಸ್ 30. 100 ಪ್ಲಸ್ 30 ಹೌ ಮಚ್ 130. Answer is 130. ಇಲ್ಲಿ ನೋಡಿ 60 plus 30 plus 40
is equal to dash. ಯಾವುದು ಫಸ್ಟ್ ಆಡ್ ಮಾಡಬೇಕು? Which one is add? Yeah, 60 plus 40. 60 plus 40. What ಹೇಳಿ? 60 plus 40 100. 100 plus 30. How much? 130. And the answer is 130. Next to solve mentally some difficult problems. How can you solve to look at the board? See, here 58 minus 49 is equal to dash. ಓರಲಾಗಿ ಸಬ್ಟ್ರಾಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ತೀವಿ ಅಂದ್ರೆ 49 is nearby 49 is a nearby ಎಷ್ಟು 50. 49 nearby 50. 49 1 plus add ಮಾಡಿದ್ರೆ ಅಷ್ಟೇ. ಅವಾಗ ಏನಾಯ್ತು 58 minus 50 ಎಷ್ಟು 58 minus 50 8. 8ಗೆ ಇಲ್ಲಿ ನಾವು ಒಂದು ಆಡ್ ಮಾಡಿರ್ತೀವಲ್ಲ 49 nearby 50 plus 1 ಈ plus 1 ಆಡ್ ಮಾಡಿ is equal to 9. ಅಂದ್ರೆ 58 minus 49 answer is 9. ನೋಡಿ ಮಕ್ಕಳ 42 minus 36 is equal to dash. ಇಲ್ಲಿ 36 is nearby 36 is nearby 40. 36 nearby 40. ಅವಾಗ ಏನಾಯ್ತು 42 ಅಲ್ಲಿ 40 ನ ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಯ್ತು 2. 42 minus 42. ಆಮೇಲೆ ನೋಡಿದ್ರಿ 36 ಗೆ ಎಷ್ಟು ಆಡ್ ಮಾಡಿದ್ರೆ 40 ಆಯ್ತು 4 ನಂಬರ್ ಆಡ್ ಮಾಡಿ 40 ಆಯ್ತು. ಇಲ್ಲಿ 2 plus 4 is equal to how much? 6. Here answer is 6. So the next page, solve mentally, write the answer. 7.1 ನಲ್ಲಿ next page ತಿಳಿಸ್ಬಿಟ್ಟು solve mentally, write the answer. When we take away 410 from 90, we are left with dash tens. ನೋಡಿ ಈ ಕ್ವೆಶ್ಚನ್ ಕೇಳಿದ್ರೆ ನೀವು ಯೋಚನೆ ಮಾಡಬೇಕು 4 ಟೆನ್ಸ್ ಅಂದ್ರೆ ಏನಾಯ್ತು 410 ಅಂದ್ರೆ 40 ಅಂದ್ರೆ ಇಲ್ಲಿ 90 minus 40 ಬರ್ಕೋಬೇಕಂದ್ರೆ ಬರ್ಕೊಳ್ಳಿ 90 minus 40 how much 90 minus 40 50. ಅಲ್ಲಿ ಡ್ಯಾಶ್ ಟೆನ್ಸ್ ಅಂತ ಕೇಳಿದಾಗ 5 ಟೆನ್ಸ್ ಅಂತ ಬರೀಬೇಕು. ಮೇಲ್ಗಡೆ 90 minus 40 is equal to 50. 50 ಅನ್ನೋದು 5 ಟೆನ್ಸ್. ನೆಕ್ಸ್ಟ್ ನೋಡಿ 45 subtracted from 100 gives dash. ಅಂದ್ರೆ 100 ಅಲ್ಲಿ 45 ಸಬ್ಟ್ರಾಕ್ಟ್ ಮಾಡಿ 100 ಅಲ್ಲಿ 45 ಹೋದ್ರೆ 55. Next 10 is half of dash. 10 half ಮಾಡಿ ಎಷ್ಟು 5. 6 ಗೆ half 3. 8 ಗೆ half 4. 20 ಗೆ half 10. ಹಂಗೆ 10 is half of 5. What should be taken away from 6 tens to get 40? ಅಂದ್ರೆ 6 tens ಅಂದ್ರೆ ಎಷ್ಟು 6 tens ಅಂದ್ರೆ ನೋಡಿ ಯೋಚನೆ ಮಾಡಿ 6 tens ಅಂದ್ರೆ 60. 60 minus 40. 60 minus 40 how much
20. Next, 36 is more than dash. 36 is more than. ನೋಡಿ, more than, less than. More ಅಂದ್ರೆ ಪ್ಲಸ್, less than ಅಂದ್ರೆ ಮೈನಸ್. 36 more than 6 ಅಂದ್ರೆ ಎಷ್ಟು? 36 plus 6 is equal to 42. So next remaining yours.